ನಮಸ್ಕಾರ ಎಲ್ರಿಗೂ. ನಾನಿವತ್ತು ಮಂಗಳೂರು ಬನ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊಸರು ಬೇಕು, ಮೈದಾ ಹಿಟ್ಟು ಮತ್ತು ಬಾಳೆಹಣ್ಣು ಸ್ವಲ್ಪ ಹಣ್ಣಾಗಿರೋಂಥ ಚುಕ್ಕಿ ಬಾಳೆಹಣ್ಣು ತೊಗೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಸಕ್ಕರೆ ಜೊತೆಗೆ ನಾವು ಸಾಲ್ಟ್ ಸ್ವಲ್ಪ ಹಾಕೋಬೇಕು. ಮತ್ತು ಸೋಡಾ ಪುಡಿ, ಒಂದು ಚಿಟಿಕೆ ಆಗೋಷ್ಟು ಸೋಡಾ ಪುಡಿನ ಆ್ಯಡ್ ಮಾಡ್ಕೋಬೇಕು. ಬನ್ನಿ ಮಾಡ್ಕೊಳ್ಳೋ ವಿಧಾನ ನೋಡಿ. ಮೊಸರು, ಬಾಳೆಹಣ್ಣು, ಉಪ್ಪು, ಸಕ್ಕರೆ, ಸೋಡಾ ಪುಡಿ ಮತ್ತು ಮೈದಾ ಹಿಟ್ಟು. ಸಕ್ಕರೆ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡಷ್ಟು ಸ್ವಲ್ಪ ಸ್ವೀಟ್ ಜಾಸ್ತಿ ಬರುತ್ತೆ. ನಿಮಗೆ ಮೊಸರು ಹಾಕಿರೋದ್ರಿಂದ ಮೊಸರಲ್ಲಿ ಹುಳಿ, ಸ್ವೀಟು ಮತ್ತು ಬಾಳೆಹಣ್ಣು ಹಾಕಿರೋದ್ರಿಂದ ಫ್ಲೇವರ್ ಕಂಪ್ಲೀಟಾಗಿ ಚೇಂಜ್ ಇರುತ್ತೆ. ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನಾವು ಹೇಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಅದೇ ಹದದಲ್ಲೇ ಬರಲಿ. ತೀರಾ ಗಟ್ಟಿನೂ ಇರಬಾರ್ದು, ತೀರಾ ಸಾಫ್ಟು ಇರಬಾರ್ದು. ನೋಡಿ, ಇದು ಕರೆಕ್ಟಾಗಿದೆ ಇವಾಗ. ಮತ್ತು ನೀವು ಉಂಡೆ ಮಾಡ್ಕೊಳ್ಳೋವಾಗ ಪೂರಿಗೆ ಮಾಡ್ಕೊಳ್ಳೋ ಥರ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಕೂಡದು. ಚಪಾತಿಗೆ ಉಂಡೆ ಮಾಡ್ತೀವಲ್ಲ ಅಷ್ಟು ದೊಡ್ಡದಾಗಿ ಉಂಡೆ ಮಾಡಬೇಕು. ಆದರೆ ಲಟ್ಟಿಸುವಾಗ ಜಾಸ್ತಿ ತೆಳುವಾಗಿ ಲಟ್ಟಿಸಬಾರ್ದು. ನೋಡಿ, ಈ ಥಿಕ್ನೆಸ್ ಇರಬೇಕು. ಯಾಕಂತ ಹೇಳಿದರೆ ನೀವು ಯಾವಾಗ ಬನ್ಸ್ ಮಾಡ್ತೀರಾ ಅದು 3 ಲೇಯರ್ಸ್ ಬರುತ್ತೆ. ಈಗ ಎಣ್ಣೆ ಕಾದಿರೋ ಎಣ್ಣೆಗೆ ನಾನು ಹಾಕ್ತಾಯಿದ್ದೀನಿ ಇದನ್ನು. ಮತ್ತು ನೀವು ಫ್ರೈ ಮಾಡೋಕ್ಕೂ ಕೂಡ ಇದರಲ್ಲಿ ವಿಧಾನ ಇದೆ. ಎಣ್ಣೆಗೆ ಹಾಕಿ ಹಾಗೆ ಬಿಡಬಾರ್ದು. ಹಾಗೆ ಬಿಟ್ಟರೆ ಏನಾಗುತ್ತೆ, ಗಟ್ಟಿ ಆಗಿಬಿಡುತ್ತೆ. ಹಾಗೆ ಮಾಡಬೇಡಿ. ಎಣ್ಣೆಗೆ ಹಾಕಿದ ನಂತರ ಸೌಟಲ್ಲಿ ನೀಟಾಗಿ ಎಲ್ಲ ಸೈಡು ಬೇಯೋ ಥರ ನೋಡ್ಕೊಳ್ಳಿ. ನಾವು ಇದಕ್ಕೆ ಸಕ್ಕರೆ ಮತ್ತು ಬಾಳೆಹಣ್ಣು ಹಾಕಿರೋದ್ರಿಂದ ಕಲ್ಲರ್ ನಿಮಗೆ ಬ್ರೌನ್ ಬರುತ್ತೆ. ಬ್ರೌನ್ ಕಲ್ಲರು ಬನ್ಸ್ಗಳು ಸಾಮಾನ್ಯವಾಗಿ ಯಾಕೆ ಬ್ರೌನ್ ಬರುತ್ತೆ ಅಂತ ಹೇಳಿದರೆ ಸಕ್ಕರೆ, ಬಾಳೆಹಣ್ಣು, ಮೊಸರು ಮಿಶ್ರಣ ಇರೋದ್ರಿಂದನೇ ಬ್ರೌನ್ ಬರುತ್ತೆ. ತೀರಾ ಹೈ ಫ್ಲೇಮಲ್ಲಿ ಕೂಡ ನಾವು ಬೇಯಿಸಬಾರ್ದು, ಲೋ ಫ್ಲೇಮಲ್ಲಿ ಬೇಯಿಸಬೇಕು. ನೋಡಿ, ಇದು ಸರಿಯಾದ ಪ್ರಮಾಣದಲ್ಲಿ ಬೆಂದಿದೆ. ನಮ್ಮ ಬಿಸಿ ಮಂಗಳೂರು ಬನ್ಸ್ ರೆಡಿಯಾಗಿದೆ. ನಿಮಗೆ ಈ ತಿಂಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಡೈಲಿ ಒಂದೊಂದು ಸ್ಪೆಷಲ್ ತಿಂಡಿ ಜೊತೆ ಬರ್ತೀನಿ. ಥ್ಯಾಂಕ್ ಯು.